ಬೆಂಗಳೂರಲ್ಲಿ ಸೈಟ್ ಹೊಂದಿರುವವರಿಗೆ ಶಾಕಿಂಗ್ ಸುದ್ದಿ. ಇನ್ವೆಸ್ಟ್ಮೆಂಟ್ಗೆ ಅಂತ ಸೈಟ್ ತಗೊಂಡು ಬಿಟ್ಟಿರೋದು ಇಲ್ಲಿ ನೋಡಿ. ಇನ್ನು ಸೈಟ್ ತಗೊಂಡು ವರ್ಷಗಟ್ಟಲೆ ಹಾಗೆ ಬಿಟ್ಟಿದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ. ಬೆಂಗಳೂರಲ್ಲಿ ಸೈಟ್ ಹೊಂದಿರುವವರಿಗೆ ಈಗ ಶಾಕಿಂಗ್ ಸುದ್ದಿ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಸೈಟ್ ತಗೊಂಡು ಹಾಗೆ ಬಿಟ್ಟಿರ್ತಾರೆ. ಇನ್ನು ವರ್ಷಗಟ್ಟಲೆ ಹಾಗೆ ಬಿಟ್ಟಿದ್ರೆ ಈಗಲೇ ನೀವು ಎಚ್ಚೆತ್ತುಕೊಳ್ಳಿ. ಇನ್ನು ಸೈಟ್ ತಗೊಂಡಿರೋರಿಗೆ ಮನೆ ಕಟ್ಟೋಕೆ ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಸೈಟ್ ತಗೊಂಡು 5 ವರ್ಷದೊಳಗೆ ಮನೆಯನ್ನ ಕಟ್ಟಲೇಬೇಕು. ಬಿಡಿಎ ಮತ್ತು ಖಾಸಗಿ ಸೈಟ್ ಇರೋರಿಗೆ ಈ ರೂಲ್ಸ್ ಇಲ್ಲಿ ಅನ್ವಯ ಆಗುತ್ತೆ. 5 ವರ್ಷದೊಳಗೆ ಮನೆ ಕಟ್ಟದಿದ್ರೆ ನಿಮ್ಮ ಸೈಟ್ ಅನ್ನ ವಾಪಸ್ ಪಡೆಯುತ್ತೆ ಸರ್ಕಾರ. 5 ವರ್ಷಗಳಿಗಿಂತ ಹೆಚ್ಚು ದಿನ ಮನೆ ಕಟ್ಟದೆ ಹಾಗೆ ಬಿಟ್ರೆ ಡಬಲ್ ಫೈನ್ ಅನ್ನ ವಿಧಿಸಲಾಗುತ್ತೆ. ಸೈಟ್ ಮಾಲೀಕರಿಗೆ ಸ್ವತಃ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸ್ವಚ್ಛ ಬೆಂಗಳೂರಿಗಾಗಿ ಸರ್ಕಾರದಿಂದ ಈ ಖಡಕ್ ನಿಯಮವನ್ನ ಮಾಡಿರುವಂತದ್ದು. ಸ್ವಚ್ಛ ಬೆಂಗಳೂರಿಗಾಗಿ ಸರ್ಕಾರದಿಂದ ಖಡಕ್ ನಿಯಮವನ್ನ ಜಾರಿ ತಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಿಡಿಎ ಆಗ್ಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುತ್ತೆ. ಆದ್ರೆ ಮನೆನೇ ಕಟ್ಟೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡ್ಕೊಳ್ಬೇಕು, ರಾಜ್ಯದ ಆಸ್ತಿ ನಾವು ಕಾಪಾಡಬೇಕು. ಬಿಡಿಎ ಆಗ್ಲಿ ಯಾವುದೇ ಕಾರ್ಪೊರೇಷನ್